ಸರ್ ನೀವು ಹೇಳಿದ್ರಿ ಬಿಜೆಪಿನಲ್ಲಿ ಧರ್ಮಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ, ನಮ್ಮ ನಾಯಕರೆಲ್ಲ ಹೋಗ್ತಾರೆ, ಏನು ಸ್ಪೆಷಾಲಿಟಿ ಇಲ್ಲ. ತಾವು ರಾಜ್ಯದ ವಿಪಕ್ಷ ನಾಯಕರು ಸರ್, ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕರು ಇದ್ದಾರೆ, ಅವರು ಮಹಾಕುಂಭ ಮೇಳಕ್ಕೆ ಹೋಗಿದ್ರು, ತಾವು ಕುಂಭ ಮೇಳಕ್ಕೆ ಹೋಗಿಲ್ಲ. ಅವರು ಕೆಪಿಸಿಸಿ ಅಧ್ಯಕ್ಷರು, ಅವ್ರು ಹೋಗ್ತಾರೆ, ಕುಂಭ ಮೇಳದಲ್ಲಿ ಭಾಗಿಯಾಗ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ತೆರೆಮರೆಯಲ್ಲಿ ನವೆಂಬರ್ 16ಕ್ಕೆ ನೀವೆಲ್ಲರೂ ಸೇರಿ ಮಾತುಕತೆ ಆಡ್ಕೊಂಡಿದ್ದೀವಿ ಸರ್. ನೋಡಿ, ನಮ್ಮ ಎದೆ ಬಗದ್ರೂ ಹಿಂದುತ್ವನೇ ಬರೋದು, ನಮ್ಮ ರಕ್ತದ ಒಂದೊಂದು ಕಣನೂ ಹಿಂದುತ್ವನೇ. ಅದಕ್ಕೆ ಹೆಂಗ್ ಪೂಜೆ ಮಾಡಬೇಕು, ಯಾಕೆ ಪೂಜೆ ಮಾಡಬೇಕು ಅಂತ ನಮ್ಮ ಇಂಡಿವಿಜುವಲ್ ವಿಚಾರ ಅದು. ಈಗಾಗಲೇ ನಮ್ಮ ಮನೆಯಲ್ಲಿ ನನ್ನ 2 ಮಕ್ಕಳು ಹೋಗಿ ಬಂದಿದ್ದಾರೆ, ನಮ್ಮ ಶ್ರೀಮತಿಯವರು ಈಗ ಹೋಗ್ತಾ ಇದ್ದಾರೆ. ಸೊ ಅಲ್ಲಿಂದನೇ ನಾನು 3-4 ಬಾರಿ ನೀರು ತರಿಸ್ಕೊಂಡು, ನೆನ್ನೆನು ಶಿವರಾತ್ರಿ ದಿನನೂ ಕೂಡ ನೀರು ತರಿಸ್ಕೊಂಡಿದ್ದೀನಿ. ನಾನು ಇಲ್ಲೇ ಸ್ನಾನ ಮಾಡಿದ್ದೀನಿ. ಅಲ್ಲೇ ನಾರಾಯಣ ಸ್ವಾಮಿಯವರು ಅಲ್ಲೇ ನನಗೆ ಹೋಗಿ ಅಲ್ಲಿಂದನೇ ಫೋನ್ ಮಾಡಿದ್ರು. ನಾರಾಯಣ ಕೇಳಿ ಇಲ್ಲೇ ಇದ್ದಾರೆ, ಮುಳುಗೋಗಿ ನಾನು ಫೋನ್ ಮಾಡಿದ್ರು, ಅಣ್ಣ ನಿನ್ನ ಹೆಸರು ಹೇಳಿ ಮುಳುಗ್ತಾ ಇದ್ದೀನಿ, ನಿನ್ಗೆ ಒಳ್ಳೇದಾಗ್ಲಿ ಅಂತಂದ್ರು. ನಿಜ, ಚೆಕ್ ಮಾಡಿ, ಆ ಟೈಮಿಂಗ್ಸ್ ಎಲ್ಲ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಾನೇ ಇಲ್ಲಿ ಇದ್ದೀನಲ್ಲ, ಇಲ್ಲೇ ಇದೆ. ಒಳ್ಳೇದಾಗ್ಲಿ ಅಂತ, ಒಳ್ಳೇದಾಗ್ಲಿ ಅನ್ನೋದು ದೃಷ್ಟಿಯಿಂದ ಹೇಳಿದ್ರು. ಅದರಿಂದ ಇನ್ನೇನ್ ಬೇಕು? ನಮ್ಮ ಮನೆಯವರು ಹೋಗಿದ್ದಾರೆ, ನಮ್ಮ ವಿಪಕ್ಷ ನಾಯಕರು ಹೋಗಿದ್ದಾರೆ, ಹೋಗಿದ್ದಾರೆ. ಅವಕಾಶ ಬಂದಾಗ ನಾವು ಹೋಗ್ತೀರಿ. ನಾನೇನು ಅಯೋಧ್ಯೆ ಮೂಲ ರಾಮ, ಆ ಸಂದರ್ಭದಲ್ಲೇ ನಾನು ಹೋಗಿ ಬಂದಿದ್ದೀನಿ. ನಾನು ಪ್ರಶ್ನೆನೇ ಇಲ್ಲ. ಬಾಬರ್ ಮಸೀದಿ ಹೊಡೆದಾಕೋ ಸಂದರ್ಭದಲ್ಲೇ ನಾನು ಹೋಗಿದ್ದೀನಿ.